ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ ಅವರಿದ್ದಾರೆ. ನಮಸ್ಕಾರ ಆತ್ಮಾನಂದ ಅವರೇ. ಜೆಡಿಎಸ್ ವಕ್ತಾರರು ರಿಷಿಕ್ ವಿವನ್ ಗೌಡ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಕುಮಾರ್ ಅವರಿದ್ದಾರೆ. ನಮಸ್ಕಾರ. ಆತ್ಮಾನಂದ ಅವರೇ, ನೀವು ಹೇಳಬೇಕು. ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ 2028ಕ್ಕೆ ನಾನು ಕ್ಲೇಮ್ ಮಾಡೋದು ಅಂತ. DK ಶಿವಕುಮಾರ್ ಅವರು CM ಗಾದಿಯ ರೇಸ್ನಲ್ಲಿದ್ದಾರೆ, ಆ ಕನಸನ್ನು ಕಟ್ಕೊಂಡಿದ್ದಾರೆ ಅನ್ನೋದು ಕೂಡ ಜಗಜ್ಜಾಹೀರು. ಇದರ ನಡುವೆ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಹೆಸರನ್ನು ತಗೊಂಡ್ಬರ್ತಾರೆ ಅನ್ನೋದಾದ್ರೆ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ? ನಾನು ಆಗ್ಲೇ ಉಲ್ಲೇಖ ಮಾಡ್ತಿದ್ದೆ, ಇದನ್ನು 3 ತರ ಅರ್ಥ ಮಾಡ್ಕೋಬಹುದು ಅಂತ. ಹೌದಾ? ಖಂಡಿತ. ಅಧಿಕಾರ ಹಂಚಿಕೆ ಅನ್ನೋದು ಆಗಿದೆ ಅನ್ನುವಂಥದ್ದು, ಮತ್ತೆ ಈ ಪವರ್ ಶೇರಿಂಗ್ ವಿಷಯ ಡೇ 1 ಪ್ರಾರಂಭ ಆಗಿ ಎಲ್ಲರಿಗೂ ಗೊಂದಲ ಆಗಿತ್ತು. ಅದೆಲ್ಲೋ ಒಂದ್ ಕಡೆ ಅವರ ಪಕ್ಷದ ನಾಯಕರುಗಳೇ, ಮಂತ್ರಿಗಳಾಗ್ಬೋದು, ಹಿರಿಯ ಕಾಂಗ್ರೆಸ್ನ ನಾಯಕರುಗಳಾಗ್ಬೋದು, ಅವರೆಲ್ಲರೂ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದಾರೆ. ಪವರ್ ಶೇರಿಂಗ್ ಅನ್ನೋದು ಖಂಡಿತ ಆಗಿದೆ ಅನ್ನೋದನ್ನ ಸ್ಪಷ್ಟಪಡಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಮಗನು ಅವ್ರ ಕಡೆಯಿಂದನೂ ಇವತ್ತು ಹೇಳಿಕೆ ಬಂದಿರೋದೇ ನಮ್ಗೆ ಸಾಕ್ಷಿ. ಹಾಗಾಗಿ ಏನು ಇವತ್ತು ಸಿದ್ದರಾಮಯ್ಯ ಮಾತುಕತೆ ಆಗಿಲ್ಲ ಅಂದ್ರೆ, ಒಬ್ಬ CM ಮಗ ಬಂದು CM ಮಗನವರು ಇವತ್ತು ಇದು ಹಿಂದೆ ನಾನು 7 ಹೆಸರು ಮಾತ್ರ ಕೊಟ್ಟಿದ್ದೆ, 2 ಹೆಸರು, ಅದರಲ್ಲಿ 2 ಹೆಸರು ಸೇರ್ಬಿಟ್ಟಿದೆ ಅನ್ನುವಂಥದ್ದು ಬಹಳ ವೈರಲ್ ಆಯ್ತು. ಅಂತ ಪ್ರಭಾವಿ ಕೆಲಸ ಮಾಡುವಂಥವ್ರು CM ಮಗ ಮಾತಾಡ್ತಾ ಇರೋದು ಈ ವಿಷಯನ. ಮತ್ತೆ ಅನೇಕ ಮಂತ್ರಿಗಳು ಮಾತಾಡಿದ್ದಾರೆ, ಪಕ್ಷದ ಹಿರಿಯ ಮುಖಂಡರುಗಳು ಮಾತಾಡಿದ್ದಾರೆ. ಪವರ್ ಶೇರಿಂಗ್ ಅನ್ನೋದು ಖಂಡಿತ ಆಗಿದೆ ಅನ್ನೋದನ್ನು ಅವರು ಹೇಳಿಲ್ಲ, ಇವತ್ತು ಎಲ್ಲವೂ ಕೂಡ ಸ್ಪಷ್ಟ ಆಗ್ತಾ ಇದೆ ಕರ್ನಾಟಕದ ಜನತೆಗೆ. ಒಂದು, ಈ ಪವರ್ ಶೇರಿಂಗ್ ವಿಷಯದಲ್ಲಿ ಸಿದ್ದರಾಮಯ್ಯನವರೇ ಏನ್ ಹೇಳಿದ್ರು, ಪದೇ ಹೇಳಿದ್ರು, ನಾನೇ CM, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದಾಗ ಅದೇ ಸಭೆಯಲ್ಲಿ ನಮ್ಮ ತಂದೆಯವರ ಸ್ಥಾನವನ್ನ ತುಂಬ್ತಾರೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರೇ ಹೇಳಿಸಿರ್ಬೋದು. ಯಾಕೆ ಅಂದ್ರೆ ಇವತ್ತು ಸರ್ಕಾರ ಇದೆಯೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ಬಂದು ನಿಂತಿದೆ. ಗುಂಡಿ ಮುಚ್ಚೋದ ಕೆಲಸ ಆಗ್ತಾ ಇಲ್ಲ, ನೆರೆ ಪರಿಸ್ಥಿತಿಗೆ ಜನರ ಹತ್ರ ಹೋಗಕ್ಕಾಗ್ತಾ ಇಲ್ಲ, ಯಾವುದೇ ಕೆಲಸ ಕಾರ್ಯಗಳು ಆಗದೆ ಇರೋದ್ರಿಂದ ಈ ಸರ್ಕಾರಕ್ಕೆ ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲದೆ ಇರೋದ್ರಿಂದ ಈ ತರದ ಗೊಂದಲಗಳನ್ನ ಸೃಷ್ಟಿ ಮಾಡಿ ಒಂದು ಹೇಳಿಕೆಗಳನ್ನೇ ಕಾಲಹರಣ ಮಾಡ್ತಾ ಇರುವಂತ ಸರ್ಕಾರ ಏನಾರು ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಹೇಳ್ತೀನಿ. ಮತ್ತೆ ನಿಮ್ಗೆ ಇವತ್ತು ದಲಿತ ವಿರೋಧಿ ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು. ಯಾಕೆ ಅಂದ್ರೆ ಕಳೆದ ಬಾರಿ 6 ವರ್ಷ ಅಧ್ಯಕ್ಷರಾಗಿ ಅಧ್ಯಕ್ಷ ಸ್ಥಾನವನ್ನ 2 ಬಾರಿ ಅತ್ಯುತ್ತಮವಾಗಿ ನಿಭಾಯಿಸದಂತ ಪರಮೇಶ್ವರ್ ಅವರನ್ನ ಎಲ್ಲಿ ನನಗೆ ಕಂಟಕರಾಗ್ಬಿಡ್ತಾರೋ ಅಧಿಕಾರ ಅವ್ರಿಗೋಗುತ್ತೋ ಅಂತೇಳಿ ಪರಮೇಶ್ವರ್ ಅವರನ್ನ ಸೋಲಿಸಿದಂಥದ್ದು ನಿಮಗೆ ಮಾಹಿತಿ ಮತ್ತೆ ಇಡೀ ಜನಕ್ಕೆ ಗೊತ್ತಿದೆ. ಕಾಂಗ್ರೆಸ್ನವ್ರು ಹಿರಿಯ ನಾಯಕರು ಅವ್ರೇನಾದ್ರು ಬಂದ್ರೆ CM ನನಗೆ ಸ್ಥಾನ ಸುಗಮವಾಗಿ ಸಿಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಕುರುಬ ಸಮುದಾಯವನ್ನ ಮತ್ತೆ ಇನ್ನುಳಿದ ಅಂತ ರಾಜಕಾರಣ ಮಾಡಿ ಅವರನ್ನ ಸೋಲಿಸುವಂತ ಕೆಲಸ ಅದೇ ಪಕ್ಷದ ಸ್ವಪಕ್ಷದಲ್ಲಿ ನಡೆದಿದ್ದು. ಅವರ ಕ್ಲಿಯರ್ ಅದಾದ್ಮೇಲೆ ದಲಿತ ವಿರೋಧಿ ಅನ್ನುವಂಥದ್ದು ಅವ್ರಿದ್ದಾಗ, ಅವ್ರ ಪಾರ್ಟಿಗೆ ಬಂದಾಗ ಶ್ರೀನಿವಾಸ್ ಪ್ರಸಾದ್ ಅವ್ರ ಪಾರ್ಟಿಯನ್ನ ಬಿಟ್ಟು ಹೋಗ್ತಾರೆ. ಒಬ್ಬ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಬಹಳ ಹಳೆ ಮೈಸೂರು ಭಾಗದಲ್ಲಿ CM ಆಗುವಂತ ಎಲ್ಲ ಅರ್ಹತೆ ಇದ್ದಂತ ಒಬ್ಬ ನಾಯಕ ಶ್ರೀನಿವಾಸ್ ಪ್ರಸಾದ್ ಅವರು. ಅದೇ ರೀತಿ ದಲಿತ ವಿರೋಧಿ CM ಅನ್ನೋದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಇದೊಂದು 2 ಉದಾಹರಣೆಯನ್ನು ಕೊಡ್ಬೋದು. ಹಾಗೆ ಇವತ್ತಿನ ಪರಿಸ್ಥಿತಿಗೆ ಬಂದು ನಿಂತಿರೋದು ಪ್ರಗತಿಪರ ಚಿಂತನೆ ಇಟ್ಕೊಂಡು ಸಾಮಾಜಿಕ ಚಿಂತನೆ ಇಟ್ಕೊಂಡಿದ್ದೀನಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಒಕ್ಕಲಿಗರ ವಿರೋಧಿನೂ ಕೂಡ ಆಗ್ತಾ ಇದ್ದಾರೆ. ಅದನ್ನ ಜಗಜ್ಜಾಹೀರ ಮಾಡಿದ್ದಾರೆ. ಒಕ್ಕಲಿಗರು ಅವರ ಅನೇಕ ಫೋನ್ ಟಿಕೆಟ್ ವಿಷಯದಲ್ಲಿ MLA ಮಾತಾಡಿರುವಂತದ್ದು ಕೂಡ ನಿಮ್ಮ ಮಾಧ್ಯಮದಲ್ಲೇ ನಾವು ಕೂಡ ನೋಡಿದ್ದೇವೆ. ಬಂದ್ಬಿಡೆಯಾ, ಅಲ್ಲಿದ್ರೆ ಏನ್ ಮಾಡಕ್ಕಾಗುತ್ತೆ, ಗೌಡ್ರ ಮನೆ ಕಾಯ್ಬೇಕಾಗುತ್ತೆ, ಏನೋ ಆಗಕ್ಕಾಗಲ್ಲ, ನಮ್ಮ ಹತ್ರ ಬಂದ್ರೆ ಏನೊಂದು ಮಂತ್ರಿನಾರ ಆಗ್ತೀಯ ಅನ್ನುವಂಥದ್ದನ್ನ ಸ್ವತಃ ಸಿದ್ದರಾಮಯ್ಯನವರ ಆಡಿಯೋಗಳೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ. ಇವತ್ತು 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದು ಇದು ನನ್ನ ಕೊನೆಯ ಚುನಾವಣೆ, ಬಾದಾಮಿಯಲ್ಲಿ ಹೇಳಿದಂತ ಇದು ಕೊನೆಯ ಚುನಾವಣೆ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಮತ್ತೆ ಈ ಬಾರಿ ಚುನಾವಣೆಗೆ ನಿಂತರು, ಗೆದ್ರು. CM ಅನ್ನು ಕೂಡ 27 ದಿನಗಳ ಕೂಡ ಡೆಲ್ಲಿಯಲ್ಲೇ ಇದ್ದು CM ಅನ್ನ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಪವರ್ ಶೇರಿಂಗ್ ಖಂಡಿತ ಆಗಿದೆ. ಅದನ್ನ ಇವತ್ತು ಅವ್ರ ಮಗನ ಕೈಲಿ ಹೇಳಿಸ್ತಾ ಇದ್ದಾರೆ. ಹಾಗಾಗಿ ಇದು ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ, ಪವರ್ ಶೇರಿಂಗ್ ಅನ್ನೋದು ಕಾಂಗ್ರೆಸ್ ನಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಈ ಪವರ್ ಶೇರಿಂಗ್ ಇಂದ ಮುಂದೆ ಕಾಂಗ್ರೆಸ್ ಇಲ್ಲದೆ ನಿರ್ನಾಮವಾಗಿ ಹಾಳಾಗುವಂತ ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರೇ ತಂದಿಡ್ತಾ ಇದ್ದಾರೆ. ರೈಟ್. ರಿಷಿಕ್ ಅವರೇ, DK ಶಿವಕುಮಾರ್ ಅವರ ಕನಸನ್ನ